ನಾವು ನೀವೆಲ್ಲ ಓದ್ಬೇಕಾದ್ರೆ ಹಾಸ್ಟೆಲ್ ಇದಾವೆ, ಅವ್ರಿಗೆ ಹಾಸ್ಟೆಲ್ ಇಲ್ಲ ಏನಿಲ್ಲ, ಭಾಳ ಅವ್ರು ಬುಕ್ ಓದಿದ್ರೆ ಸಾಕನ ಬದಲಾವ. ಎಲ್ಲರೂ ಮನೆಯಲ್ಲಿ ಅಂಬೇಡ್ಕರ್ 4-5 ಬುಕ್ಕು ಬರೆದಿದ್ದಾರೆ. ಅವರೆಲ್ಲ ನೀವು ಯೂಟ್ಯೂಬಲ್ಲಿ ನೋಡಿ, ಭಾಳಷ್ಟು ಅವರ ಅಂಬೇಡ್ಕರ್ ಬಗ್ಗೆ ಬುಕ್ಸ್ ಇದ್ದಾವೆ. ಅದು ಓದ್ಕೊಂಡು ಅವರು ಒಬ್ಬರಿಗೆ ನಮ್ಮ ದಲಿತ ಸಮಾಜಕ್ಕೆ ಮುಖಂಡರಲ್ಲ. ಅವರೆಲ್ಲ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು, ಜೆ.ಎಚ್. ಪಟೇಲ್ರವರು ವಿಧಾನಸಭೆಯಲ್ಲಿದ್ದರು, ನಮ್ಮ ಬಸಲಿಂಗಪ್ಪನವರು ವಿಧಾನಸಭೆಯಲ್ಲಿ ಏನು ಹೇಳ್ತಾ ಇದ್ರು, ಭಾಷಣ ಮಾಡ್ತಾ ಹೇಳ್ತಿದ್ರು. ಸ್ವಾಮಿ ಯಾರಿಗೆ? ರಾಮಕೃಷ್ಣ ಹೆಗಡೆ ಅವರಿಗೆ, ನೀವು 500 ವರ್ಷಗಳ ನಿಮಗೆ ಇತಿಹಾಸ ಇದೆ. ಯಾರಿಗೆ? ರಾಮಕೃಷ್ಣ ಹೆಗಡೆ ಅವರಿಗೆ. ಪಕ್ಕದ ಕುತ್ಕೊಂಡಿದ್ರು ಜೆ.ಎಚ್. ಪಟೇಲ್ರವ್ರಿಗೆ, ಸ್ವಾಮಿ ನಿಮಗೆ 800-900 ವರ್ಷ ಇತಿಹಾಸ ಇದೆ. ನಮಗೆ ಎಷ್ಟಿದೆ ಅಂದರೆ ನಮಗೇನು 70 ವರ್ಷ ಇತಿಹಾಸ ಇಲ್ಲ ಅಂತ. ಅಂಬೇಡ್ಕರ್ ಸಂವಿಧಾನ ಬಂದ ಮೇಲೆ ನಾವು ಕಂಡು ಬಿಟ್ಟಿದ್ದೀವಿ. ನೀವು ರಾಮಕೃಷ್ಣ ಹೆಗಡೆ ಅವರು 500 ವರ್ಷಗಳ ಕಾಲ ವೇದ ಉಪನ್ಯಾಸವನ್ನು ಓದಂಥವ್ರು, ಜೆ.ಎಚ್. ಪಟೇಲ್ ಸಮುದಾಯ ಬಸವಣ್ಣವರು ಅವರಿಗೆ ಜ್ಞಾನದ ಆಕಾರದಲ್ಲಿ ಮಾಡಿದಂಥವ್ರು. ನಮಗೆ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಬರೆದು ಅದರಲ್ಲಿ ನಮಗೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥವ್ರು. ನಾವು ಇನ್ನು ಹಿಂದೆ ಉಳಿದಿದ್ದೀವಿ. ನಿಮ್ಮಷ್ಟು ನಮಗೆ ಮುಂದುವರಿಯಕ್ಕೆ ಆಗಿಲ್ಲ, ಶಕ್ತಿ ಇಲ್ಲ. ನಾವು ಮುಂದೆ ನಮಗೆ ಒಳ್ಳೆ ದಿನಗಳು ಬರ್ತವೆ ಅಂತ ಹೇಳಿದಂಥ ಉದಾಹರಣೆಗಳಿವೆ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮೆಲ್ಲ ಇವತ್ತು ಎಲ್ಲ ಊರಲ್ಲೂ ಸಂಘಟನೆ ಆಗ್ತಾ ಇದೆ. ಅದರಲ್ಲೂ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ನಿಮ್ಮ ಸಮುದಾಯ, ನಮ್ಮ ಸಮುದಾಯ ದೊಡ್ಡ ಸಮುದಾಯಗಳು, ಸಹೋದರ ಸಮುದಾಯಗಳು. ನಾವು ಹಂಗೆ ಆಗ್ತೈತೆ ಎಲ್ಲ ಇದಕ್ಕಾಗ ಅಷ್ಟು ಹಿಂದೆ ಉಳಿದಿದ್ದೀವಿ. ಎಲ್ಲ ವಿಚಾರದಲ್ಲೂ ನಾವು ಸ್ವಾಭಿಮಾನದ ಬದುಕನ್ನು ಕಟ್ಕೋಬೇಕಾಗಿದೆ. ಇವತ್ತು ಅಂಬೇಡ್ಕರ್ ನಮಗೆ ಮಾದರಿ ಆಗಬೇಕಾಗಿದೆ. ಏನು ಜಗಜೀವನ್ ರಾಮ್ ಅವರು, ವಾಲ್ಮೀಕಿ ಗುರುಗಳು, ಕನಕ ಗುರುಗಳು, ಬಸವೇಶ್ವರ ಅವರು, ಇವೆಲ್ಲ ನಮಗೆ ಮಾದರಿ ಆಗಬೇಕಾಗಿದೆ. ನಮ್ಮೆಲ್ಲ ತಾಯಿಗಳು ತಮ್ಮ ಮಕ್ಕಳಿಗೆ ಅತ್ಯಂತ ಹೆಚ್ಚಿನ ಒಂದು ವಿದ್ಯಾಭ್ಯಾಸನ ಮಾಡ್ತೀವಿ. ಭಾಳ ಎಲ್ಲ ಸರ್ಕಾರಗಳು ಸವಲತ್ತು ಕೊಟ್ಟಿದೆ. ಅದನ್ನ ನಾವು ಉಪಯೋಗ ಮಾಡ್ಕೋಬೇಕಾಗಿದೆ. ಇವತ್ತು ಇತ್ತೀಚಿನ ದಿನ ಸಾಕಷ್ಟು ಹೋರಾಟ ಮಾಡಿ ಇವತ್ತು ಒಳ ಮೀಸಲಾತಿ ಇವತ್ತು ಜಾರಿ ಆಗಿದೆ, ಸಂಪೂರ್ಣ ಆಗಿದೆ ಅಂತ ಭಾವಿಸಿದ್ದೇನೆ. 5.25 ಆಗಿದೆ ಅಂತ. ಅದು ತೃಪ್ತಿ 5.25 ತಾನೆ, 5.25 ಹೌದಾ? ಅದು ಒಂದು ಹಂತಕ್ಕೆ ಬಂದಿದೆ, ಹೌದಾ? ಅದನ್ನ ನಾವು ಉಪಯೋಗಿಸ್ಕೋಬೇಕಾಗಿದೆ. ಮೊದಲಾಗಿರ್ಲಿಲ್ಲ, ಮೊದಲು ಬಹಳ ಕಷ್ಟ ಇತ್ತು, ಒಂದೇ ಇತ್ತು. ಒಳ ಮೀಸಲಾತಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಅದರ ಉಪಯೋಗವನ್ನು ತಾವೆಲ್ಲ ಪಡ್ಕೊಳ್ಳಿ. ಸರ್ಕಾರ ಎಲ್ಲವೂ ಇವತ್ತು ಆಸ್ತಿಗಳು ಇದೆ, ಎಲ್ಲ ಸಂಘ ಸಂಸ್ಥೆಗಳಿಗೆ ಮೀಸಲಾತಿ ಇದೆ. ಓದಿದ್ರೆ ಮಾತ್ರ ಸಿಗ್ತಕ್ಕಂಥದ್ದು, ಓದಿದ್ರೆ ಸಿಗಲ್ಲ. ಬಿಟ್ಬಿಡ್ತೀವಿ ನಾವು, ಅವ್ರು ಏನ್ ಹೇಳಿದ್ರೆ ಅಂತ ಬಿಟ್ಬಿಡ್ತೀವಿ ನಾವು. ನಾವೇ ಮಾಡ್ತೀವಿ, ಡಿಜಿ ತರಿಸ್ಕೊಂಡು ಡ್ರಮ್ ಸೆಟ್ ತರಿಸ್ಕೊಂಡು ಎಲ್ಲರೂ ಸಹ ಅದ್ರ ಮುಂದೆ ಕುಣಿತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿರೋಧ ಮಾಡೋದ್ರಿಂದ ನನ್ನ ಮೆಣಗೆ ಮಾಡಬೇಡ್ರಿ, ನನ್ನ ದೇವ್ರು ಮಾಡಬೇಡ್ರಿ, ನಾನು ನಿಮಗೆ ಸಂವಿಧಾನವನ್ನ ಕೊಟ್ಟಿದ್ದೀನಿ, ಅದ್ರಾಗಿರ್ತಕ್ಕಂಥದ್ದು ತಿಳ್ಕೊಂಡು ನೀವು ಮುಂದೆ ಬರ್ರಿ ಅಂತ ಹೇಳಿದ್ದಾರೆ. ನಾವೇ ಮಾಡ್ತೀವಿ, ಈ ತರ ಮಾಡ್ತೀವಿ. ಹಾಗಾಗಿ ನೀವು ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡೇ ಹೋದ್ರೆ ನಾವ್ ಯಾರು ಮುಂದೆ ಬರಕ್ ಸಾಧ್ಯನೇ ಇಲ್ಲ. ಬಸವಣ್ಣನ ಬಗ್ಗೆ ತಿಳ್ಕೊಂಡಿದ್ರೆ ನಾವ್ ಯಾರು ಮುಂದೆ ಬರಕ್ ಸಾಧ್ಯ ಇಲ್ಲ. ಬುದ್ಧನ ಬಗ್ಗೆ ತಿಳ್ಕೊಂಡಿದ್ರೆ ಸಾಧ್ಯ ಇಲ್ಲ. ಕನಕನ ಬಗ್ಗೆ, ವಾಲ್ಮೀಕಿ ಬಗ್ಗೆ, ಎಲ್ಲರ ಬಗ್ಗೆ ತಿಳ್ಕೊಂಡ ಹೋದ್ರೆ ನಾವು ಮುಂದೆ ಬರಕ್ ಸಾಧ್ಯನೇ ಇಲ್ಲ. ನಮಗೆ ಸಂವಿಧಾನ ಕೊಟ್ಟಿರೋ ಉದ್ದೇಶ ಏನಪ್ಪ ಅಂತಂದ್ರೆ, ಅದರಲ್ಲಿ ನಿಮಗೆ ಬಹಳಷ್ಟು ಹೇಳಕ್ ಹೋದ್ರೆ ಬರ್ತಿದೆ ಹೇಳ್ತಾರೆ. ನಾನು ಇನ್ನ 3-4 ಕಾರ್ಯಕ್ರಮಕ್ಕೆ ಹೋಗ್ಬೇಕು, ನಾನು 10 ಗಂಟೆಗೆ ಬರ್ತಂತ ಹೇಳಿದ್ದೆ. 10 ಗಂಟೆಯಿಂದ 12 ಗಂಟೆ ನಮ್ಗೆ ಬಿಡ್ಬೇಕಂತ ಹೇಳಿದ್ದೆ. ಲೇಟ್ ಮಾಡಿದ್ರು, ಅದಕ್ಕೆ ನಾವು ಲೇಟಾಗಿ ಬಂದಿದ್ವಿ. ಮತ್ತೆ ಅರ್ಜೆಂಟ್ ಹೋಗ್ಬೇಕಾಗಿದೆ, ಅದಕ್ಕೆ ನಾವು ಫಸ್ಟ್ ತಗೊಂಡ್ಬಿಟ್ಟಿನಿ. ಆಮೇಲೆ ಶಮ್ಮಣ್ಣವರು, ನಮ್ಮ ವೀರೇಶಣ್ಣರು, ನಮ್ಮ ಅಧ್ಯಕ್ಷರು ವೀರೇಶಣ್ಣರು, ಗುರುಮೂರ್ತಿ ಅಣ್ಣವರು, ಜಗ್ಗಣ್ಣವರು ಮಾತಾಡ್ತಾರೆ. ಇವ್ರು 4 ಮಾತಾಡ್ಸ್ಬೇಕು ಇರ್ತಾರೆ, ಯಾಕೆಂದ್ರೆ ಅಂಬೇಡ್ಕರ್ ಬಗ್ಗೆ. ಅದಕ್ಕೆ ಮತ್ತೆ ಏನಪ್ಪ ಅಂದ್ರೆ, ನಮಗೆ ಪ್ರಮುಖವಾಗಿ ಎಲ್ಲ ಬರ್ತಿ ಕೊಟ್ಟಾರೆ. ಅವ್ರು ತಿಳ್ಕೊಂಡಿದ್ದಕ್ಕೆ ಅಂಬೇಡ್ಕರ್ ಸಂವಿಧಾನದಾಗ ಕೊಟ್ಟಿರ್ತಕ್ಕಂಥ ಯಾರು ತಿಳ್ಕೊಂಡಾರೋ ಅವರು ಡೆಲ್ಲಿಗೆ ಪಾರ್ಲಿಮೆಂಟ್ನಾಗ ಇದ್ದಾರೆ. ಅಂಬೇಡ್ಕರ್ ಬಗ್ಗೆ ಯಾರು ತಿಳ್ಕೊಂಡಿದ್ರು ಅವರು ವಿಧಾನಸೌಧದಾಗೆ ಸಿಎಂ, ಡಿಸಿಎಂ, ಮುಖ್ಯಮಂತ್ರಿ, MLA ಆಗಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಯಾರು ತಿಳ್ಕೊಂಡ್ರೆ ಬರೆದ್ರನ್ನ ಈ ದೇಶದ ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಾರೆ.
ಅಂಬೇಡ್ಕರ್ ಬಗ್ಗೆ ಯಾರು ತಿಳ್ಕೊಂಡಿದಾರೋ ಅವರು ದೊಡ್ಡ ದೊಡ್ಡ ನೌಕರಿಗಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಯಾರು ತಿಳ್ಕೊಂಡಾರೋ ಅವರೆಲ್ಲ ವ್ಯವಹಾರ ಮಾಡ್ತಾರೆ, ಎಲ್ಲದನ್ನ ಮಾಡ್ತಾರೆ. ಅಂಬೇಡ್ಕರ್ ಬಗ್ಗೆ ಯಾರು ತಿಳ್ಕೊಂಡಿಲ್ಲ, ನಾವು ಇನ್ನು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಹಿಂಗ್ ಪೂಜೆ ಮಾಡ್ತೀವಿ, ಕುಣಿತೀವಿ, ಡ್ಯಾನ್ಸ್ ಮಾಡ್ತೀವಿ. ನಾವು ಈ ಪರಿಸ್ಥಿತಿ ಐತೆ. ಹಾಗಾಗಿ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ತಿಳ್ಕೊಳ್ಳೋದೈತೆ, ತಿಳ್ಕೊಬೇಕಂತ ನಾವು ಹೇಳ್ತೀವಿ. ಮೆರವಣಿಗೆ ಕಡಿಮೆ ಮಾಡ್ರಿ.